ಕಾರು ನಿಂತಿತ್ತು ಇಲ್ಲಿ ಅಡ್ವಾಗಿ. ಅದೇನಾಯ್ತು, ಇಲ್ಲಿ ಅಡ್ವಾಗಿ ನಿಂತಿದ್ದ ಕಾರ್ನ ಏಕಾಏಕಿ ಕ್ವಾರೆಯಲ್ಲಿ ಚುಚ್ಚಿದೆ ನೋಡಿ. ಕ್ವಾರೆಯಲ್ಲಿ ಚುಚ್ಚಿ ಅಲ್ಲಿದ್ದ ಕಾರ್ನ ಎತ್ತಿ ಇಲ್ಲಿ ಬಿಸಾಡ್ತು. ಗ್ಲಾಸ್ ಎಲ್ಲ ಪುಡಿಯಾಗಿದೆ. ಕ್ವಾರೆ ನೋಡಿ, ಕ್ವಾರೆ ಚುಚ್ಚಿರೋಂಥದ್ದು. ಇಲ್ಲಿಗೆ ಒಂದು ಕ್ವಾರೆ ಬಿದ್ದಿದೆ, ಇಲ್ಲಿಗೆ ಒಂದು ಕ್ವಾರೆ, 2 ಕ್ವಾರೆ ಹಿಂಗೆ ಚುಚ್ಚಿ ಅಲ್ಲಿಂದ ಎತ್ತಿ ಬಿಸಾಡಿದ್ದು ಆ ಗೋಡೆ ತಾಗಿ ಕೆಳಗೆ ಬಿತ್ತು. ಗ್ಲಾಸ್ ಇಡೀ ಪುಡಿಯಾಗಿದೆ. ಇದಕ್ಕೆ ಸೂಕ್ತ ಪರಿಹಾರನೂ ಕೂಡ ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡಿದ್ದೀನಿ. ಆ ಕಾರ್ ಈಗ ಓಡಿಸೋದಕ್ಕೆ ಲಾಯಕೇನಿಲ್ಲ, ಅದು ಸ್ಕ್ರಾಪಿಗೆ ಹಾಕುವಂತ ಕಾರ್ ಆ ತರ ಆಗಿದೆ. ಅದು ಆ ತರ ಪರಿಸ್ಥಿತಿಗೆ ತಂದಿಟ್ಟಿದೆ. ಅದು ಒಳಗಡೆ ಇಂಜಿನಿಗೆ ಏನು ಇಟ್ಟು ಬಿದ್ದಿದೆ, ಒಳಗಡೆ ಏನಾಗಿದೆ ಇನ್ನೂ ಅದು ಗೊತ್ತಿಲ್ಲ. ಏನು ಅಂತಂದ್ರೆ ಜನಗಳಿಗೆ ಎಲ್ಲರಿಗೂ ಏನಾಗಿದೆ, ಮಕ್ಕಳು ಇದ್ರು, ಅಸ್ಸಾಂ ಮಕ್ಕಳು ನೋಡಿ ಅಲ್ಲಿ ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು. ಒಂದು 6 ಪೋರ್ಷನ್ ಮನೆಯಲ್ಲಿ ಒಂದು 40-45 ಜನ ಅಸ್ಸಾಂ ಅವ್ರು ಇದ್ದಾರೆ. ಅವ್ರ ಮಕ್ಕಳೇ ಒಂದು 20 ಜನ ಮಕ್ಕಳಿದ್ದಾರೆ. ಏನೋ ಪುಣ್ಯ ಅದೃಷ್ಟವಶ ಏನಾಗಿದೆ ಅಂದರೆ ಅದು ಮಕ್ಳು ಯಾರು ಸಿಗಲಿಲ್ಲ, ಕೈಗೆ ದೊಡ್ಡವರು ಸಿಗಲಿಲ್ಲ, ಬೇರೆಸ್ಕೊಂಡು ಬಂದಿದ್ದು ನಿಜ. ಪುಣ್ಯ ಅದೃಷ್ಟ ಚೆನ್ನಾಗಿತ್ತು. ಅದು ಏನು ಸಿಟ್ಟಿತ್ತು ಜನಗಳ ಮೇಲೆ, ಅದು ಪೂರ್ತಿ ಕಾರ್ ಮೇಲೆ ತೆಗೆದಿದೆ. ಆ ಕಾರ್ ಆಗಿದೆ, ಏನಾಗಿದೆ ನೋಡ್ಕೊಳ್ಳಿ. ಆ ಕಾರ್ ಪರಿಸ್ಥಿತಿ ಜನಗಳು ಸಿಗ್ತಾರೆ, ಆ ಪರಿಸ್ಥಿತಿ ಹಂಗಾಗೋದು. ಜನಗಳು ಸಿಗ್ತಾರೆ, ಯಾವ ಪರಿಸ್ಥಿತಿ ಆಗೋದು ಅಂದ್ರೆ ಏನಿಲ್ಲ, ಮೂಳೆ ರೋಲ್ ಆಗೋದು. ಹೇಳಿದ್ರೆ ಸ್ವಲ್ಪ 1 ವರ್ಷದ ಹಿಂದೆ ಕರಡಿ ಕ್ಯಾಪ್ಚರ್ ಆಗೋ ಮುಂಚೆ ಕರಡಿ ಜೊತೆ ಫೈಟ್ ಆಡಿತ್ತು. ಉಲೆಮಕ್ಕಿ ಗ್ರಾಮದಲ್ಲಿ ಕರಡಿ ಜೊತೆ ಫೈಟ್ ಆಡಿತ್ತು, ಕ್ಯಾಪ್ಟನ್ ಅಂತ ಹೇಳಿ. ಅದು ಈಗ ಗ್ರೂಪಿಂದ ಬೇರ್ಪಟ್ಟಿರ್ಬೋದು. ಗ್ರೂಪಿಗೆ ಸೇರೋಕ್ಕೋಸ್ಕರನೋ ಇಲ್ಲ, ಅದಕ್ಕೆ ಏನಾಗಿದೆ ಗೊತ್ತಿಲ್ಲ. ತುಂಬ ರ್ಯಾಶ್ ಅಲ್ಲಿದೆ, ಮದಾನೂ ಇಲ್ಲ ಅದಕ್ಕೆ.